ಡೆಲ್ಲಿಗೆ ಹೋದಂಥ ಬಹುತೇಕ ಶಾಸಕರು ಡಿ ಕೆ ಬಣದಲ್ಲಿ ಗುರುತಿಸಿಕೊಂಡಿರುವಂಥ ಶಾಸಕರು ಕೇಳಿ ಇಲ್ಲಿ ಒಂದು ನಿಮಿಷ. ಅಲ್ಲಿ ಬ್ಯಾಟ್ ಬೀಸಲಿಕ್ಕೆ ನಮ್ಮ ಪಕ್ಷದಲ್ಲಿ ಯಾವುದೇ ಬಣ ಗಿಣ ಅವೆಲ್ಲ ಇಲ್ಲ, ಎಲ್ಲ ಕಾಂಗ್ರೆಸ್ ಬಣ. ನಾವೆಲ್ಲರೂ ಕೂಡ ಕಾಂಗ್ರೆಸ್ ಬಣದವರು. ಇವೆಲ್ಲನೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿದ್ರೆ ಅದಕ್ಕೆ ನಾವೇನು ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಬೆಂಗಳೂರು ಸುತ್ತಮುತ್ತ ಅಂತ ಹೇಳಿದ್ರೆ ಇವಾಗ ನಾನು ಬೆಂಗಳೂರು ಅರ್ಬನ್ ಡಿಸ್ಟಿಕಲ್ಲಿ ಶಾಸಕನಾಗಿದ್ದೀನಿ, 3 ಸಾರಿ ಆಗಿದ್ದೀನಿ. ಇವರು ಕೂಡ ಬೆಂಗಳೂರು ರೂರಲಲ್ಲಿ ನಮ್ಮ ನೆಲಮಂಗಲ ಶಾಸಕರಿದ್ದಾರೆ. ಅವರೆಲ್ಲರೂ ಕೂಡ ನಮ್ಗೆ ಸಪೋರ್ಟ್ ಆಗಿ ನಮಗೆ ಮಂತ್ರಿ ಪದವಿ ಬೇಕು ಅಂತೇಳಿ ಕೇಳಲಿಕ್ಕೆ ಬಂದಿದ್ದಾರೆ. ಮಂತ್ರಿಯಾಗಿ ಕೇಳಿದ್ದೀವಿ, ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೋ ಅದಕ್ಕೆ ಭದ್ರ. ಡಿ ಕೆ ಶಿವಕುಮಾರ್ ಸಿ ಎಂ ಆಗಬಾರ್ದು ಅಂತ ಯಾರು ಹೇಳ್ತಾರೆ? ಸಿ ಎಂ ಆಗಬೇಕು, ಅದು ಹೈಕಮಾಂಡ್ ತೀರ್ಮಾನ ಮಾಡಬೇಕು, ನಾವು ತೀರ್ಮಾನ ಮಾಡೋದು. ಈಗ ನಾವು ಅದನ್ನೆಲ್ಲನೂ ಕೂಡ ನಮ್ಮ ಹೈಕಮಾಂಡು ಪ್ರತಿಯೊಂದು ಕೂಡ ತೀರ್ಮಾನ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಪ್ರತಿಯೊಂದಕ್ಕೂ ಕೂಡ ಅವರು ಎಲ್ಲನೂ ಕೂಡ ಅವ್ರಿಗೆಲ್ಲ ಗೊತ್ತಿರ್ತದೆ ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತೇಳಿ. ಅದನ್ನು ಹೈಕಮಾಂಡ್ ಮಾಡ್ತಾರೆ. ನಾವೇನು ಹೇಳೋಕ್ಕಾಗ್ತದೆ? ಹೈಕಮಾಂಡ್ಗೆ ದೊಡ್ಡವರಲ್ವ. ಡಿ ಕೆ ಶಿವಕುಮಾರ್ ಸಿ ಎಂ ಆಗಬೇಕು ಮತ್ತು ಆಗಬಾರ್ದು ಅನ್ನೋದನ್ನ ತೀರ್ಮಾನ ಮಾಡಬೇಕಾದ್ರೆ ಯಾರು? ಹೌದು, ಆಗಬೇಕು, ಸಿ ಎಂ ಆಗಬೇಕು. ಅವರೂ ಕೂಡ ಪಕ್ಷಕ್ಕೆ ದುಡಿದಿದ್ದಾರೆ, ಕೆಲಸ ಮಾಡಿದ್ದಾರೆ. ಆಮೇಲೆ ನಿಷ್ಠಾವಂತ ಕಾರ್ಯಕರ್ತನಾಗಿ ಸುಮಾರು 40-50 ವರ್ಷ ಪಕ್ಷದಲ್ಲಿ ಕೆಲಸ ಮಾಡಿದ್ದಾರೆ. ಆಗೋದ್ರಲ್ಲಿ ತಪ್ಪೇನಿದೆ? ಅದೇನೇ ತೀರ್ಮಾನ ಮಾಡಬೇಕಾದ್ರೂ ಕೂಡ ಹೈಕಮಾಂಡ್. ಅದನ್ನೇ ಹೇಳ್ತಾ ಇರೋದು ಇವಾಗ ನಾನು. ಪವರ್ ಶೇರಿಂಗು ಇನ್ನೊಂದು ಮತ್ತೊಂದು ಎಲ್ಲ ತೀರ್ಮಾನ ಮಾಡಬೇಕಾಗಿರೋದು. ನೋಡಿ, ಒಂದು ನಿಮಿಷ, ಅದು ಹೈಕಮಾಂಡಲ್ಲಿ ತೀರ್ಮಾನ ಆಗಿದೆಯೋ ಬಿಟ್ಟಿದೆಯೋ? ಒಂದು ನಿಮಿಷ, ಹೈಕಮಾಂಡು ಏನು ತೀರ್ಮಾನ ಮಾಡಿದೆಯೋ ಏನು ಮಾತಾಡಿದಾರೋ ಅಂತೇಳಿ ನಮ್ಗೆ ಗೊತ್ತಿಲ್ಲ. ನಮ್ಗೆ ಗೊತ್ತಿಲ್ಲದ ವಿಷಯನ ನಾವು ಹೆಂಗೆ ಹೇಳೋದು? ಏನಂತ ಗೊತ್ತಿದೆ, ಏನಂತ ಹೇಳೋಕ್ಕಾಗ್ತದೆ ಅಲ್ವಾ? ಅದನ್ನು ಏನಿದ್ರು ಕೂಡ ಹೈಕಮಾಂಡು ಏನು ತೀರ್ಮಾನ ಮಾಡ್ತದೋ ಅದಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ತೇವೆ. ತೆಗಿತಾರೋ, ಎಷ್ಟು ಜನ ಸೇರಿಸ್ಕೊಳ್ತಾರೋ ಗೊತ್ತಿಲ್ಲ. ಅದು ಬೇರೆ ಬೇರೆ ಜಿಲ್ಲೆಗಳು ಬೇರೆ ಬೇರೆ ರೀತಿಯಲ್ಲಿ ಕ್ಯಾಲ್ಕುಲೇಷನ್ ಮಾಡಿ ಅದನ್ನು ತೀರ್ಮಾನ ಮಾಡ್ತಾರೆ. ಅದಕ್ಕೆ ನಾವು ನಮ್ಮ ಆಸೆಯನ್ನು ವ್ಯಕ್ತಪಡಿಸ್ಬಿಟ್ಟು ಬಂದಿದ್ದೀವಿ.